and we are in Havalabetta, Manjala. ನಾವು ಬೆಳಗ್ಗೆನೆ ಬಂದಿರೋದ್ರಿಂದ ಯಾವುದೇ ಥರ ರಶ್ ಇರಲಿಲ್ಲ. ನಾನು ವ್ಲಾಗಲ್ಲಿ ಬೇರೆ ಬಿಲ್ಡಪ್ ಕೊಟ್ಬಿಟ್ಟೆ. ನಮ್ಮ ದೇವಸ್ಥಾನ ವೆಜ್ ಪನ್ನೀರ್ ಬಿರಿಯಾನಿ ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ ಆಲ್ಮೋಸ್ಟ್ 6:30 ಆ್ಯಂಡ್ ಇಂದಿನ ದಿನ ನಮ್ಮ ಅಮ್ಮನ ಮನೆಯಲ್ಲೇ ಬಂದು ಸ್ಟೇ ಆಗಿದ್ವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ರೆಡಿ ಆಗಿ ನಾವು ಗೋಯಿಂಗ್ ಟು ಆವಲಬೆಟ್ಟ. ಬೆಟ್ಟದಲ್ಲಿರುವಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಫೇಮಸ್ ಆದ ಟೆಂಪಲ್ ಕೂಡ ಇದು. ಶ್ರಾವಣ ಶನಿವಾರಗಳಲ್ಲಿ ತುಂಬ ಸ್ಪೆಷಲ್ ಪೂಜೆಯನ್ನು ನಡೆಸ್ಕೊಡ್ತಾರೆ. ಹಂಗಾಗಿ ನಾವು ಬೆಳಗಿನ ಜಾವನೇ ನಮ್ಮ ಅಮ್ಮನ ಮನೆಯಿಂದ ಹೋಗ್ತಿದ್ದೀವಿ. ಅದು ಮಂಚ ಬೇಬಿ ಮೇಲೆ ಮಾಡ್ಕೊಂಬಾರ್ದು. ಇದ್ರೆ ನಮ್ದು, ಇಲ್ಲ ಅಂದ್ರೆ ಬೇರೆ ಬಿಟ್ಟಾಕ್ಬೇಕು. ಏನೂ ಆಗಲ್ಲ, ನಡೆಯೋದಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ಗೊತ್ತಲ್ಲ ನಾನು ರನ್ನಿಂಗ್ ರೇಸಲ್ಲಿ ಫಸ್ಟ್ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವಿ ಆರ್ ಇನ್ ಆವಲಬೆಟ್ಟ. ಸ್ಟೆಪ್ಸ್ ಹತ್ತುತ್ತಾ ಇದ್ದೀವಿ. ವ್ಯೂ ನೋಡಿಸ್ತೀನಿ ರೀ, ಸಖತ್ತಾಗಿದೆ. ಮಂಜಲ ಗೋವಿಂದ ದಾರಿ ಗೋವಿಂದ, ವೆಂಕಟರಮಣ ಗೋವಿಂದ, ದಾರಿ ಗೋವಿಂದ, ವೆಂಕಟರಮಣ. ಯಾರ್ಯಾರು ಅವ್ರ ಬೆಟ್ಟಕ್ಕೆ ಬಂದಿದ್ದೀರಾ? ಫುಲ್ ಎಲ್ಲ ಮಂಜಾಗ್ಬಿಟ್ಟಿದೆ. ಚಂದವಾಗಿರೋ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಗ್ರೀನರಿ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಜಾವ ಹೋಗಿ ನೋಡೋದ್ರಿಂದ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಪ್ಲೇಸ್. ತುಂಬ ಜನ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದಾಗ ಸಾಕಷ್ಟು ಜನ ಕೇಳಿದ್ರಿ ಎಲ್ಲಿ ಪ್ಲೇಸ್ ಅಂತ. ಆವಲಬೆಟ್ಟ ಅಂತ, ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಅದು. ಆ್ಯಂಡ್ ಅದು ಸೆಲ್ಫಿ ಬೆಟ್ಟ ಅಂತ ಕೂಡ ಫೇಮಸ್ ಆಗಿದೆ. ಗೂಗಲಲ್ಲಿ ನೋಡಿದ್ರೆ ಆಲ್ ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ಲಕ್ಷ್ಮೀ ನರಸಿಂಹ ಸ್ವಾಮಿ ತುಂಬಾ ಪವರ್ಫುಲ್. ಆ್ಯಂಡ್ ಈ ದೇವಸ್ಥಾನದಲ್ಲಿ ಶನಿವಾರಗಳಲ್ಲಿ, ಅಂದರೆ ಶ್ರಾವಣ ಶನಿವಾರಗಳಲ್ಲಿ ಸ್ಪೆಷಲ್ ಪೂಜೆನ ನಡೆಸ್ತಾ ಇರ್ತಾರೆ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಒಂದ್ಸರಿ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಂಡ್ ಇನ್ನೆರಡು ಶನಿವಾರ ಇದೆ. ಶನಿವಾರಗಳಲ್ಲಿ ಅಲ್ಲ ಅಂದರೂ ಯಾವಾಗ ಫ್ರೀ ಇದ್ದರೆ ಅವಾಗ ಒಂದ್ಸರಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬ ಪ್ರೈವೇಟ್ ಜಾಗ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ನೈಸ್, ಒಳ್ಳೆ ದರ್ಶನ ಮಾಡ್ಕೊಂಡು ಕೂಡ ಬಂದ್ವಿ. ನಮಗಂತೂ ಬೆಳಗಿನ ಜಾವ ನಾವು ಆಲ್ಮೋಸ್ಟ್ 5:36 ಎಲ್ಲ ಹೋಗಿರೋದ್ರಿಂದ ನಾವು ಅಭಿಷೇಕದ ಟೈಮ್ಗೆ ಹೋದ್ವಿ. ಆ್ಯಂಡ್ ಹೂವು ಎಲ್ಲ ಹಾಕಿದ್ಮೇಲೆ, ಅಭಿಷೇಕ ಎಲ್ಲ ಮುಗಿದ್ಮೇಲೆ ದೇವ್ರ ನೋಡೋಕ್ಕೆ ತುಂಬ ಚೆಂದ ಕಾಣ್ತಾ ಇದ್ರು. ತೃಪ್ತಿಯಾಗಿ ಪೂಜೆ ಅಭಿಷೇಕ ಮುಗಿಸ್ಕೊಂಡ್ವಿ. ಏನಿಸ್ತು ಪೂಜೆ? ನೀನು ಹೇಳಬೇಕು. ನೀವು ಹೇಳಿ ಒಂದೆರಡು ಮಾತು. ದೇವಸ್ಥಾನದ ಪೂಜೆ ತುಂಬಾ ಚೆನ್ನಾಗಾಯ್ತು. ಮನಸ್ಪೂರ್ವಕವಾಗಿ ದರ್ಶನ ಆಯ್ತು. ನಿಂತ್ಕೊಳ್ಳೋ, ಯಾಕೆ ಹೋಗ್ತೀಯಾ? ಆ ಕಡೆ ಕಾಣಲ್ಲ, ಅದಕ್ಕೆ ರಶ್ ಇಲ್ಲ. ನಾವು ಬೆಳಗ್ಗೆನೆ ಬಂದಿರೋದ್ರಿಂದ ಯಾವುದೇ ಥರ ರಶ್ ಇರಲಿಲ್ಲ. ಆರಾಮಾಗಿ ಅಭಿಷೇಕ ಮಾಡೋದನ್ನೆಲ್ಲ ನೆಮ್ಮದಿಯಾಗಿ ನೋಡಿ ಕಣ್ ತುಂಬ ಮಂಗಳಾರತಿ ತಗೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಇಟ್ ವಾಸ್ ನೈಸ್. ಬೇಬಿ ಎಷ್ಟು ಟೈಮ್? ಕರೆಕ್ಟಾಗಿ ಪಪ್ಪಾಗೆ ಹೇಳಿ ಬಂದ್ವಿ. ಶ್ಯಾಮ ಟಿಫನ್ ಏನು ಮಾಡ್ತೀವಿ? ಹಾಂ, ನಂಗೆ ಇಕ್ಕಿದ್ರು ಇವ್ರು ಪಿಟ್ಟಿಂಗು. ಹಾಂ, ಮಾಡು. ಹಾಂ, ಹೋಗೋಗಪ್ಪ, ಹೋಗೋ. ಬಟ್ ಇವಾಗ ಜನ ಕಮ್ಮಿ ಆಗ್ಬಿಟ್ಟಿದಾರಲ್ಲ. ಹೌದು, ಅವಾಗ ಅಷ್ಟು ಬರ್ತಿದ್ರು ನನಗೆ ಗೊತ್ತಿಲ್ಲ. ಈಗಲೂ ಜನ ಬರ್ತಾರೆ. ಇಲ್ಲಿಂದ ಆಚೆಗೆ ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ, ಆ ತರ ಇರ್ತಾ ಇತ್ತು.
ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ನೀಡ ದರ್ಶನ ಆಯ್ತಾ? ಹ್ಞೂ ಚೆನ್ನಾಗಾಯ್ತು. ಜನಗಳ ಕತೆ ಏನ್ ಬೇಕು ಇವಾಗ? ಬೆಳಗ್ಗೆ ನಾನು ಕರ್ಕೊಂಡ್ಬಂದು ಕೂಡ ದರ್ಶನ ಆಯ್ತಾ? ಬೇಬಿ ಇದು ಶ್ರೀ ಎಲ್ಲ ಸ್ವಲ್ಪ ತಳ್ಳೆ ಕೆಲ್ಸಗಳೆಲ್ಲ ಮಾಡೋಗ ಅವಾಗ ಮಮ್ಮಿ ಬಂದು ಇಲ್ಲಿ ಕೇಳಿದ್ರು ಏನು ಮಾಡೋರು ನನ್ನ ಮಗ ಹಿಂಗೆ ಹಂಗೆ ಹಂಗೆ ಅಂತ. ಅವ್ರು ಹೇಳಿದ್ರು. ಏನು ಹೇಳಿದ್ದೆ ಅವರು? ಇಲ್ಲಿ ಶನಿವಾರ ದೇವಸ್ಥಾನದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ. ಅಪ್ಪ ಇವ್ ನಿಂಗೆಲ್ಲ ದೇವಸ್ಥಾನಕ್ಕೆ ಬರೋನೇ ಅಲ್ಲ ರೀ. ನೀವು ಬಂದ ಮೇಲೆ ಯಾವತ್ತು ನಿಜವಾಗ್ಲೂ ಯಾವತ್ತೂ ಈ ಥರ ಶಿಸ್ತಾಗಿ ಇಷ್ಟೊತ್ತು ಪೇಷನ್ಸಿಂದ ನಿಂತ್ಕೊಳ್ಳೋನಲ್ಲ, ಬರೋನಲ್ಲ. ಇವಾಗ 5 ಗಂಟೆಗೆ ಎದ್ದು ರೆಡಿಯಾಗಿ ಬಂದಿದ್ದಾನೆ ಅಂದರೆ ನನಗೆ ಅಲ್ಲಿ ನಿಂತ್ಕೊಂಡಿದ್ದಾನಲ್ಲ ಸೈಲೆಂಟಾಗಿ ಅಷ್ಟೊತ್ತು ನಂಗೆ ಇವನೇನಾಯ್ತು ಅನಿಸ್ತಾ ಇದೆ. ಏನಾನ ಫಸ್ಟ್ ಟ್ರಿಪ್ ಲಾಸ್ಟ್ ಟ್ರಿಪ್ ಕರೆಕ್ಟಾಗಿ ಆಗೋದು. ಲಾಸ್ಟ್ ಟ್ರಿಪ್ ಕತೆ ಬಿಡು, ಫಸ್ಟ್ ಟ್ರಿಪ್ ಕರೆಕ್ಟಾಗಿ ಆಯ್ತಂದ್ರೆ ಲಾಸ್ಟ್ ಟ್ರಿಪ್ ಕರೆಕ್ಟಾಗಿ ಆಗುತ್ತೆ. ಚೆನ್ನಾಗಿ ಅಂದರೆ ನೋಡ್ಕೊಂಡು ಅಂಥ ಟೈಮಲ್ಲೇ ಹೆಚ್ಚು ಕಮ್ಮಿ ಆಗೋದು. ಮಕ್ಳು ಎದ್ದು ಬಿಟ್ಟಿರ್ತಾರೆ ಅಲ್ಲ ಮಮ್ಮಿ, ಅಬ್ಸರ್ವ್ ಮಾಡಿ ಎದ್ದು ಬಿಟ್ಟಿರ್ತಾರೆ. ವಾತಾವರಣ ಹೆಂಗಿರುತ್ತೆ ಈ ಕಡೆ ಸಖತ್ತಾಗಿರುತ್ತೆ. ಸಖತ್ತಾಗೆ ಇನ್ನು ಇಳಿದಿಲ್ಲ, ಆವಾಗಲೇ ಸ್ಟಾರ್ಟ್. ನೋಡು ನಿಮ್ಗೆ ಯಾರಾದರೂ ಅಲ್ಲೇ ಕೊಟ್ಬಿಟ್ಟಿದ್ರು ಟಿಫನ್ ನೆಮ್ಮದಿಯಾಗಿ ತಿನ್ಬಿಡ್ತಾ ಇದ್ರಿ. 5 ಗಂಟೆ ಕೊಟ್ರು ಬೇಡ ಅನ್ನೋ. ಅಲ್ಲೋಡು ದೊಡ್ಡಪ್ಪ, ದೊಡ್ಡಪ್ಪ ಚೆನ್ನಾಗಿದ್ದೀರಾ? ಮೊಮ್ಮಕ್ಕಳು ನೋಡಿದ್ರ, ಮಾತಾಡ್ಸಿದ್ರ? ಹೌದಾ? ಏನ್ ಪದಮ್ಮ? ಒಬ್ರು ಇನ್ನೂ ಎತ್ತಿಲ್ಲ. ರೇತ್ರಿ ನಾನೆಲ್ಲ ಎದ್ದಿರ್ತಾರೆ ಅನ್ಕೊಂಡೆ. ಪಪ್ಪ ಇಲ್ಲೇ ಇದ್ದಾರೆ. ಯಾರೋ ಏನೋ ನಿನ್ನ ಹೆಸರು? ಹೌದಾ? ಏನೋ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಯಾರಿದು ಮಗ? ನಿಮ್ ಥರನೇ ಅವನೇ. ಸೈಡ್ ಬರ. ಮಕ್ಕಳು ಬಾ. ಒಂದು ನಿಮಿಷ ಏನು ಓದ್ಬೇಕು? ಓದೋದು ನಿಧಾನಕ್ಕೆ ಓದು, ಜೋರಿಗೆ ಏನು ಓದ್ಬೇಕು. ಒರಿಜಿನಲಿಗೆ ಕೊಡೋಣ, ಜೆರಾಕ್ಸ್ ಸಿಕ್ಕೋ. ಜೆರಾಕ್ಸ್ ಇಡು, ಒರಿಜಿನಲ್ ಹೆಂಗೆ ಕೊಡ್ತೀಯ? ಗೊತ್ತಾಯ್ತಾ? ಏನು ಓದ್ತಾ? ಸಾಯಂಕಾಲ ಹೋಗಿ ಬರ್ತೀನಿ. ಸರಿನಾ? ಕಟ್. ಅದಕ್ಕೆ ಹಿಂಗೆ ಮೆಸೇಜ್ ಕೊಟ್ಟು ಓದು ಅಂತೇಳಿ. ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗೆ ಬರ್ತಾವಲ್ಲ ಹಿಂಗೆ ಇರುತ್ತೆ ಹಳ್ಳಿ ಮನೆ ಅಲ್ವ ರೀ? ನನಗೆ ಗಂಡ ಮಾಡಿದ ಒಳ್ಳೆ ಕೆಲಸ ಅಲ್ಲ. ಏನು ಆ್ಯಕ್ಚುಲಿ ನನ್ನ ಪ್ಲ್ಯಾನೇ ಇರಲಿಲ್ಲ ಹೋಗ್ಬೇಕಂತ. ಪ್ಲ್ಯಾನ್ ಮಾಡ್ಕೊಂಡು ನಾವು ಹಿಂಗೆ ರಾತ್ರಿ ಬೆಳಗ್ಗೆ ಹೋಗಿರೋದ್ರಿಂದ ಇಷ್ಟು ಬೇಗ, ಅಥವಾ ನಾವು ಅಲ್ಲಿಂದ ಬೆಳಗ್ಗೆ ಬಂದು ಹೋಗಿ ಅಂದರೆ ಜಾಸ್ತಿ ಲೇಟ್ ಆಗಿರ್ತಾ ಇತ್ತು. ಒಳ್ಳೆ ಪೂಜೆ ಆಯ್ತಲ್ಲ. ಚೆನ್ನಾಗಾಯ್ತು. ಸಿಕ್ತಾಮ ಮಾ? ನಾಯಿಲೇ ಸಿಕ್ತಾಮ? ಎಲ್ಲ ಕೊಡಿಲ್ಲ. ಎಂತ ಕೊಟ್ಟರು ನಾನು ಇದೆಲ್ಲ ಬೇಬಿ ನಮ್ಗೆ ಇವು ಬೇಡ. ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಇಲ್ಲಿ ತಗಲಾಕಿತ್ತಲ್ಲ ಮಮ್ಮಿ, ಗೊತ್ತಿಲ್ಲ ಅಷ್ಟೇ. ಅದೇನೆ ನಾನು ಹೇಳಿದ್ದು. ಇವಾಗ ಖಾರ ಮಿಳಿಸ್ತಾರೆ. ಆ ಕಡೆಗೆ ಒಂದು ಈ ಕಡೆಗೆ ಒಂದು ಹಾಕು ಬೇಬಿ. ಅವ್ನಿಗೆ ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ ಬೇಬಿ, ಅದು ಇನ್ನೂ ಬಟ್ಟೆ ಚೆನ್ನಾಗಿದೆ, ಫುಲ್ ಸಾಫ್ಟ್ ಆಗಿದೆ. ಅದು ನೀರು ಚೆನ್ನಾಗಿ ಎಳೆಯುತ್ತೆ, ಹಿಂಡುತ್ತೆ. ಎಷ್ಟನ್ನ ಹಿಂಗೆ ಮಾಡಿಬಿಡಿ ಫುಲ್ ಇದಾಗ ಆ ಬಟ್ಟೆ ನೈಸ್ ಇದೆ, ಕ್ಲೀನಾಗಿರುತ್ತೆ. ನಾನು ಅದನ್ನು ಕಿಚನಲ್ಲಿ ಒಂದು ಹಾಕ್ಕೊಂಡಿದ್ದೀನಿ, ಅದು ಎಷ್ಟು ಚೆನ್ನಾಗಿದೆಯೋ ನೋಡಿದ್ದೀನಿ ಬಿಡು. ಸಾಫ್ಟ್ ಗೊತ್ತಾಯ್ತಾ? ಅದು ಅವ್ನಿಗೆ ಆ ಥರವೇ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಚಪಾತಿಗೆ ಇಲ್ಲ ಕೊಟ್ಬಿಟ್ರೆ ಕೂತ್ಕೊಂಡು ಕಲಿಸ್ತಾಳೆ. ಕೂತ್ಕೊತಿಲ್ಲ ಎತ್ಕೊಂಡು ಬಂದರೂ ನಾನೇ ಮಾಡಬೇಕು. ಹೋಗಿ ರಣಿ. ಆಯ್ತಮ್ಮ ಕೊಡಮ್ಮ, ಕಲಿಸ್ಕೊಡ್ತೀನಿ. ಇಲ್ಲ ಬುಕ್ಕು ಒಕ್ಕಲ್ರಿ ಬರೆಯೋದಿಲ್ಲ ಓದೋದ? ಬರೆಯೋದು ಡೈಲಿ, ಅದು ಓದೋದಲ್ಲ. ಬರ್ಕೊಬಿಡ್ತೀನಿ ಹಿಂಗೆ ಡೈಲಿ ಕಾಸು ಕೊಡ್ಬಿಡು. ಎಷ್ಟು ರೇಟ್ ನೋಡ್ತಿಲ್ಲ? ನಾ 870 ರೂಪಾಯಿ ಲೇ ಅವನಿಗೆ ಫ್ರೀ ಕಾಂಪ್ಲಿಮೆಂಟ್ ಕೊಟ್ಟರು. 870 ರೂಪಾಯಿ ಅಂತ ಬಿಡ್ತೀವಿ. ಕವನ ಆಯ್ತು ಓದ್ಬೇಕು. ಇಲ್ಲ ಬಾಬು ಬರೆಯೋದಲ್ಲದು. ಬರೆಯೋದಲ್ವಾ, ಅವ್ರಿಗೆ ಅವ್ರ ಜೀವನಗಾಥೆ ಇರಬೇಕು. ಲೈಫ್ ಇಷ್ಟು
ಲೈಫ್ ಹಿಸ್ಟ್ರಿ ಬಿಡ, ಅವ್ರು ಹೆಂಗೆ ಸ್ಟಾರ್ಟ್ ಮಾಡೋದು ಏನು ಅವ್ನಿಗೆ ಓದಕ್ ಬರಲ್ಲ, ನೋಡಿದ್ರೆ ತಿಪ್ಪುತ್ತಾ ಇದ್ದಾನೆ ಕೊಡ್ದಿರಾ. ಚಿತ್ರಗಳು ನೋಡ್ತಾರೆ ಇದೆ ಅಷ್ಟೇ ಅವ್ನು ನೋಡೋದು. ಕಣ್ಣ ಮಾಡಲ್ಲ ಏನೇ ಆಗಲಿ ಅಷ್ಟೇ ಕೊಡ್ತಾರೆ ಹೋಗತ್ತೆ. ಅವರೇ ಆರ್.ಎನ್. ಶೆಟ್ಟಿ, RNS ಓನರು. ಎಲ್ಲ ನೋಡಿದ್ದೀನಿ ಆಡ್ಸ್, ಅಲ್ಲೇ ಫೋಟೋ ಐತಲ್ಲ, ಆಡ್ಸ್ ಅಲ್ಲೆಲ್ಲ ನೋಡಿದ್ದೀನಿ ಬೇಬಿ, ಡೈರೆಕ್ಟ್ ಆಗಲ್ಲ ಕಣೋ. ಚಪಾತಿ ಮುರುಡೇಶ್ವರ ಕಡೆ ಆಯ್ತು ಬಿಡಿ. ಯಾವಾಗ ಇದು ವೀಟ್ ಫ್ಲೋರ್ ಗೋಧಿ ಹಿಟ್ಟೆ ಕೊಡು ಸ್ವಲ್ಪ ದಡ್ನಲ್ಲ ಗೋಧಿ ಹಿಟ್ಟು ಮತ್ತೆ ಮನೆ ಎತ್ಕೊಂಡ್ಬಂದಿರೋದು ಗೋಧಿ ಹಿಟ್ಟೆ. ಹೌದು ಅದಾಗ ತೆಲುಗಲ್ಲಿ ಐತಿ, ನಿಮ್ಮಮ್ಮ ಓದ್ಕೊಳ್ಳೋ ಗೋಧಿ ಪಿಂಡಿ ಅಂತ ಐತಿ ನೋಡು. ನಮ್ಮಮ್ಮ ಓದಕ್ಕೆ ಬರೋಣ, ನಮ್ಮಮ್ಮ ಓದಕ್ಕೆ ಏನೋ ಬಂದಿದ್ರೆ ನಮ್ಮನ್ನೇನು ಇರಿಸ್ತಾ ಇರಲಿಲ್ಲ ಬಿಡು. ನಮ್ಮಮ್ಮ ಓದಕ್ಕೆ ಬಂದಿದ್ದಾನೆ, ನಮ್ಗೆ ಏನೇ ಮಾಡಬೇಕು ಈ ಫೋಟೋ ಫೋಟೋ PDF ಏನಕ್ಕೆ ಇವರು ಇವ್ರು ಕಳ್ಸಕ್ಕೆ ಫೋಟೋ PDF ಮಾಡ್ಬೋದು ಕೇಳಿ ನಿಮ್ಮ ತಿಳಿ ಮಾಡ್ಕೊಂಡು. ಇವಾಗೆಲ್ಲ ಮಾಡೋಕ್ಕಾಗಲ್ಲ, ಆಚೆ ಹೋದ್ಮೇಲೆ ಫೋಟೋ ತೆಗೆದಿಸ್ತೀವಿ. ಮಗ ಗೊಜ್ಜು ಮಾಡೋದು, ಚಪಾತಿ ಟೊಮೆಟೊ ಗೊಜ್ಜು ಎಷ್ಟು ಚೆನ್ನಾಗಿರುತ್ತೆ. ನಾವು ಮಾಡೋದೇ ಇಲ್ಲ, ಎರಡು ಮಾಡ್ತಾರೆ ಬಿಡೋಕೆ ಅಳಬೇಡ. ಅಯ್ಯೋ ಯಾರು ಹೇಳಿದ್ರು ಇಡು, ನೀವೇ ಎಲ್ಲ ಹೇಳ್ಬಿಡ್ತಿದ್ದೀರ. ಈಗ ಮಾಡ್ತಾರೆ ನೋಡು. ಎಣ್ಣೆ ಸ್ವಲ್ಪ ಬಾಯ್ ಇದು ಈಗ ರೋಡ್ ಟ್ಯಾಕ್ಸ್ ಇನ್ಶೂರೆನ್ಸ್ ಎರಡು ಗಾಡಿಯಲ್ಲಿ ಇಕ್ಕೋದು, ಹೊಸ ಗಾಡಿಯಲ್ಲಿ ಅಷ್ಟೇ ತಾನೇ. ಹಾಂ ಹೌದು, ಆರ್ಸೆ ಕಡೆಗೆ ಬಂದಿಲ್ವಲ್ಲ, ಇನ್ನೂ ಬಂದಿಲ್ಲ. ಅದೇ ಇನ್ನೊಂದು ಯಾವ ಏನು ಜವಾಬ್ದಾರಿ ಬಂತಡ. ಇದೇನು ಹೋಗಿಲ್ಲ, ನೀನು ಎಕ್ಸ್ಟ್ರಾ ಫಿಟ್ಟಿಂಗಿಗೆ ಅಮೌಂಟ್ ಕಟ್ಟಿರೋದು ಅದೆಲ್ಲ ಬೇಕಾಗಿಲ್ಲ, ಅದೆಲ್ಲ ಮನೇಲಿ ಇಟ್ಬಿಡು ಕವರ್ಗೆ ಹಾಕಿ. ಓ ಕಡಮ್ಮ ಕುಡಿತೀನಿ. ಇದು ರೋಡ್ ಟ್ಯಾಕ್ಸ್. ನಾನು ಹಂಗೂ ಮಾಡಲ್ಲ, ಕುಡಿಯಲ್ಲ. ಕುಡಿಯೋಣ, ಶ್ರೀ ಕುಡಿಯಲ್ಲ. ಇನ್ಶೂರೆನ್ಸ್ ಇದು ಕರ್ನಾಟಕ ಗೌರ್ಮೆಂಟ್. 3 SL RC ಕಾರ್ಡು. ನಂಗೆ ಇಷ್ಟು ಬೇಡ ಮಟ್ಟಿ, ಸ್ವಲ್ಪ ಕಮ್ಮಿ ಕೊಡು, ಅವ್ರು ಕುಡಿಯಲ್ಲ. ರೀ ಒಂಚೂರು ಕುಡಿತೀರ ರೀ? ಡ್ರೈವರ್ ಕೊಡೋ ಗಾಡಿಗೆ ಯಾವ್ದು ಕೊಡಬೇಡ. ಒಂದೊಂದ್ ಸೈಡ್ ಜರ ಎಣ್ಣೆ ಕೊಟ್ಬಿಡು. ಏನೇನು RC ಕಾರ್ಡು, ಇನ್ಶೂರೆನ್ಸು. ಈಗ ಇಲ್ಲ ಮುದ್ದಾ ಜಿ ಗೊಜ್ಜು ತಪ್ತೀಯ ಕೊಡ್ತಾರ. ಮನೆಯಿಂದ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಮಕ್ಕಳು ಚಪಾತಿ ಏನ್ ತಿಂತ ಇದೆಯಾ ಚಾರು? ಯಾರು ಮಾಡಿದ್ದು? ಚಪಾತಿ ತಿಂತ ಇದೆಯಾ ಮಗಳೇ? ಓಕೆ ಮಗಳೇ. ಕಾರ್ಯಕ್ರಮಗಳು We are going to Bangalore. Let's go. ಬರ್ದಿದ್ದ ಹೆಂಗೆ ನಿಮ್ ಕತೆಗಳು? ಬಾಯ್ ಮಾಡ್ರಿ. ಹೇಳಪ್ಪ ದಾಸ್, ಎಲ್ಲಿದ್ಯಾ? ಏನಪ್ಪ ಏನೋ ಮಾತಾಡ್ಬೇಕಂತೆ. ಇದೆಲ್ಲ ನನ್ನ ತಮ್ಮನ ಶೋಕಿ. ಬಿಕಾಸ್ ಇದು ನನ್ನ ತಮ್ಮನ. ನೀನು ಹೋಗೋದು ಎಲ್ಲಿ? ಕ್ಲೀನ್ ಆಗೋ ಮುದ್ದು ಚಿಲ್ಲಿ ಬಿಡ. ನಾಳೆ ಹೋಗೋಣ. ಎತ್ಕೋ, ಎಲ್ಲ ಎತ್ಕೋ, ಬಟ್ಲೆಲ್ಲ. ನಿಮ್ ಇಷ್ಟಪ್ಪ. ಅಣ್ಣ ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಥ್ಯಾಂಕ್ ಯು ಅಣ್ಣ. ಫಸ್ಟು ಚಪಾತಿ ತಿನ್ಬಿಟ್ರೆ ಕೊಡ್ತೀನಿ. ಸರಿ ಅಣ್ಣ, ಬರ್ತೀವಿ ಅಣ್ಣ. ಫಸ್ಟ್ ಚಪಾತಿ ತಿನ್ಬಿಟ್ರೆ ಕೊಡ್ತೀನಿ. ಮುದ್ದು ಆ ಕಡೆ ಹೋಗ್ರಿ, ನೀನ್ ಆ ಕಡೆ ಹೋಗು. ಫಸ್ಟ್ ಚಪಾತಿ ತಿಂದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ. ಅಂಕಲ್ ನೋಡು ಕುರ್ಕುರೆ.
ಆ್ಯಂಡ್ ನಿದ್ದೆ ಇಲ್ಲ. ಸೊ ನಿದ್ದೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಮೊನ್ನೆ ನೈಟು ಬೇಗ ಎದ್ದಿದ್ದೆ, ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಮಾರ್ಕೆಟ್ಗೆ ಹೋಗಿ ಬಂದು. ಆ್ಯಂಡ್ ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದಿದ್ವಿ ಹಾಲ್ ಬೆಟ್ಟಕ್ಕೆ ಹೋಗಬೇಕು ಅಂದ್ಬಿಟ್ಟು. ನಿದ್ದೆ ಬರ್ತಿದೆ, ಒಂದು ಸ್ವಲ್ಪ ಹೊತ್ತು ನ್ಯಾಪ್ ತೊಗೊಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಮಕ್ಕಳು ನಾನು ಮಾಡ್ಕೊತೀನಿ ಮಳಕ್ಕೋ ಅಂದರು. ಸೊ ಗೆಟಿಂಗ್ ಅದಂಗೆ ಸ್ಲೀಪಿ ಮಲ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ಮತ್ತು ಮನೆಗೆ ಹೋದ್ಮೇಲೆ ನಿದ್ದೆ ಮಾಡೋಕ್ಕಾಗಲ್ಲ. ಬಿಕಾಸ್ ಇವತ್ತು ಮಕ್ಕಳು ಲೇಟಾಗಿ ಎದ್ದಿದ್ದಾರೆ, ಮಲ್ಕೊಳ್ಳಲ್ಲ. ನಾನು ಮಲ್ಕೊಂಡ್ರೆ ಮತ್ತೆ ಆಗಲ್ಲ, ಅವ್ರು ಮಲ್ಕೊಂಡ್ರೆ ಮಾತ್ರ ಮಲ್ಕೊಳಕ್ಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ಸೊ ಹಂಗಾಗಿ ಇಲ್ಲಿಂದ ಬ್ಯಾಂಗ್ಳೂರು ಹೋಗೋರ್ಗು ನಮ್ಮ ಮನೆಯವ್ರು ಇರ್ತಾರಲ್ವ, ಮಕ್ಕಳು ನೋಡ್ಕೊಳ್ತೀನಿ ಅಂದರು. ಸೊ ಐ ಆಮ್ ಗೆಟಿಂಗ್ ಸ್ಲೀಪಿ ಗೈಸ್. ಮಲ್ಕೊಂಡು ತಾನೇ ಬಂದು ಕೂತ್ಕೊಂಡಿದ್ದೀನಿ. ಆ್ಯಂಡ್ ನಾನು ನಿದ್ದೆ ಬರ್ತಾ ಇದೆ. ಮಕ್ಕಳು ಸದ್ಯಕ್ಕೆ ಮಳಗಲ್ಲ, ಇನ್ನು 12:15 ನಿದ್ದೆ ಬರ್ತಾ ಇದೆ. ಒಂದು 2 ದಿನ ಈ ನಡುವೆ ಕರೆಕ್ಟಾಗಿ ಪ್ರಾಪರಾಗಿ ನಿದ್ದೆ ಮಾಡ್ತಾಯಿದ್ದೆ. ಬಟ್ ಈ ನಡುವೆ ಒಂದು 2 ಡೇಸಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಅದು ಇದು ಅಂತ ಇದ್ದೋಗಿದ್ದೆ. ಲಾಸ್ಟ್ ಎಲ್ಲ ನಿನ್ನೆನೂ ಇಲ್ಲ, ಇವತ್ತೂ ಇಲ್ಲ. ಸೊ ಯಾಕೋ ಒಂಥರ ಸುಸ್ತು, ಟಯರ್ಡ್ ಅನಿಸ್ತಾ ಇದೆ. ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮಕ್ಕಳು ಮಲಗಲ್ಲ, ಅವ್ರನ್ನ ಬಿಟ್ಟು ಮಲ್ಕೊಂಡ್ರೆ ಮನೆ ಎಲ್ಲ ಏನೋ ಒಂದು ಕಿತ್ತಿ ಗಲೀಜು ಮಾಡ್ತಾರೆ. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡೋ ಪೇಷನ್ಸ್, ಎನರ್ಜಿ ಇಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ನಾನೇ ಮೊಬೈಲ್ ನೋಡಿಕೊಂಡು ಎಡಿಟಿಂಗ್ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅಥವಾ ಏನಾದರೂ ವ್ಲಾಗ್ ಏನಾದರೂ ನೋಡ್ಕೊಂಡಿರ್ತೀನಿ. ಮತ್ತು ನಾನು ಮಾಡೋಣ ಮತ್ತು ಮಲ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಮಧ್ಯಾಹ್ನ ಬಂದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮಕ್ಕಳನ್ನೂ ಮಲಗಿಸ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ದೆನ್ ಮಲ್ಕೊಂಡೆದ್ದಾದಮೇಲೆ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು, ಅವರು ಜಾಮೂನ್ ಬೇಕು ಅಂತ ಹೇಳಿದರು. ಸೊ ಜಾಮೂನ್ ಎಲ್ಲ ಮಾಡಿ, ಸ್ವಲ್ಪ ವೆಜ್ ಬಿರಿಯಾನಿ ಎಲ್ಲ ಮಾಡಿ ತಿಂದು ಕುತ್ಕೊಂಡಿದ್ವಿ. ಅವರು ಅರ್ಜೆಂಟಾಗಿ ರೆಡಿ ಆಗು ಎಲ್ಲಿಗೆ ರೆಡಿಯಾಗಿ ಬಂದರೆ ಮಧುರಿಗೆ ಹೋಗೋಣ ಅಂತ ಅಂದರು. ಸೊ ಕ್ವಿಕ್ಕಾಗೆ ರೆಡಿ ಆದಿ ಆಚೆ ಬಂದು ಮತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಡನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಆಲ್ಮೋಸ್ಟ್ ನಾನೇ ಈ ಥರ ದೇವಸ್ಥಾನಗಳು ಹಂಗೆಲ್ಲ ಅವರಿಂದನೇ ನನಗೆ ಬಂದರು. ಆ್ಯಕ್ಚುಲಿ ಅವ್ರಿಗೆ ದೇವಸ್ಥಾನಗಳಿಗೆಲ್ಲ ಹೋಗೋಕ್ಕೆ ತುಂಬ ಇಷ್ಟ. ಸೊ ನನ್ನನ್ನು ಅವಾಗವಾಗ ಕರ್ಕೊಂಡೋಗಿ ನನಗೂ ಹೋಗೋಣ ಇಂಥ ಕಡೆ ಹೋಗೋಣ ಅಂತ ಅಂದ್ಕೊಳ್ತೀವಿ. ಇವರು ಸಡನ್ನಾಗಿ ಮಧುರೆ ಹೋಗೋಣ ಅಂತ ಅಂದ್ರೆ ಸರಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ ಅಂದರೆ ಯಾರು ಬೇಡ ಅಂತಾರೆ. ಅದು ನಮ್ಮಂಥವ್ರಂತೂ ಅಸಲು ಬೇಡನೇ ಅನ್ನಲ್ಲ. ಸೊ ರೆಡಿ ಆಗಿದ್ದೀವಿ, ಹೋಗ್ತಾ ಇದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ಮತ್ತು ಅವ್ರ ಹತ್ರ ಮಾತಾಡಿಸ್ತೀನಿ ಕಾರಲ್ಲಿ. ಅವರು ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದಾರೆ, ಬಂಕಲ್ಲಿದ್ದಾರೆ. ಬಂದಮೇಲೆ ಅವ್ರ ಹತ್ರ ಮಾತಾಡಿಸ್ತೀನಿ. ನಾನು ವ್ಲಾಗಲ್ಲಿ ಬೇರೆ ಬಿಲ್ಡಪ್ ಕೊಟ್ಬಿಟ್ಟೆ, ಗೋಯಿಂಗ್ ಟು ಮಧುರೆ ಅಂತ. ಮಧುರೆ ಹೋಗ್ತಾ ಇದೀವಿ ಅಂತ. ಹಾಗೇನು ಹಾಕಿಲ್ಲ ಇನ್ನು ಅಷ್ಟೇ. ನಾನು ಮುಂಬೈಗೆ ಹೌದು, ಯಾಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಲ್ಲ? ಹೋಗೋಣ ಅಂತ ಅನ್ನಿಸ್ತು. ಸರಿ, ಇನ್ನೂ ಬೇಕಾದಷ್ಟು ಟೈಮ್ ಐತಲ್ಲ ಬಿಡೋದು, ನಿಂಗೂ ಹೇಳಿದೆ. ಆಮೇಲೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಯ್ತು, ನಾನು ಬರೋದು ಲೇಟ್ ಆಗೋಯ್ತು. ಇಲ್ಲಿ ಬಂದು ಗ್ಯಾಸು ಗೀಸು ಅಂದ್ಕೊಂಡು ಅಲ್ಲೊಂದು 15-20 ನಿಮಿಷ ಆಗೋಯ್ತು, ಲೇಟ್ ಆಗೋಯ್ತು. ನೀವು ಅಟ್ಲೀಸ್ಟ್ ಫೋನ್ ಮಾಡೋರು ಮುಂಚೆ ಬಿಡ್ಬೇಕು ತಾನೆ, ಅಟ್ಲೀಸ್ಟ್ ಹಾಫ್ ಆನ್ ಅವರ್ 1 ಅವರ್ ಮುಂಚೆ ಬಿಡ್ಬೇಕು ತಾನೆ. ಸಡನ್ನಾಗಿ ಯಾಕೆ ಹೋಗ್ಬೇಕು ಅನಿಸ್ತು? ಅನ್ಕೊಂಡೆ ಅಲ್ಲ, ಸಡನ್ನಾಗಿ ಏನಕ್ಕೆ ಹೋಗ್ಬೇಕು ಅನಿಸ್ತು? ಏನು ಸ್ಪೆಷಲ್ ಇವತ್ತು? ಶನಿವಾರ ಅಲ್ವಾ, ಅದಕ್ಕೆ ಹೋಗೋಣ ಅನ್ನಿಸ್ತು. ನಾವನ್ನ ಆತರ ಮಾಡಿ ರೆಡಿ ಮಾಡಿಸಿದ್ರು. ಇವಾಗ ಟೈಮ್ ಶಾರ್ಟೇಜ್. ಇವಾಗ 7:30 8:30 ನೋಡಿಸ್ತಾ ಇದೆ. 7:30 ಇವಾಗ 8:30 ನೋಡಿಸ್ತಾ ಇದೆ. ಕ್ಲೋಸ್ ಆಗುತ್ತೆ. ಮತ್ತೆ ನಮ್ಮ ಏರಿಯಾಗೆ ಬಂದ್ವಿ ಆಲ್ಮೋಸ್ಟ್. ಅದಕ್ಕೆ ಮಧುರೆಗೆ ಹೋಗೋಣ ಅನ್ಕೊಂಡಿದ್ದು, ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ಇವಾಗ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ವ ರೀ? ಶನಿ ಮಹಾತ್ಮ. ನಂಗೊಂದು ಸ್ವಲ್ಪ ಹೆಬ್ಬಾಳದಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತೀವಿ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರ ಆಚೆ? ಹೇಳ್ರಿ. ಮಳಗಿಸ್ಬಿಟ್ಟು ಹೋಗೋಣ. ನಿಜಾನೇ ಕಣೆ. ನಾನೇನೋ ಹೇಳ್ರಿ ನಂಬತ್ ಕಲೆ ಬಾರಿಸ್ಬಿಡ್ತೀನಿ. ನೀವು ಪಬ್ಗೆ ಅಂದ್ರೆ ನಾನು ನಂಬಲ್ಲ. ಪಬ್ಗೆ ನಾವೇನು ಪಬ್ ಒಳಗೆ ಹೋಗಲ್ಲ, ಸುಮ್ಮನೆ ಔಟಿಂಗ್ ಸುತ್ಕೊಂಬರೋದು ಅಷ್ಟೇ. MG ರೋಡ್ ಕಡೆ. MG ರೋಡು, ಬ್ರಿಗೇಡ್ ರೋಡು,
ಕೋರಮಂಗಲ ಇಲ್ಲ ಸುಮ್ಮನೆ ಒಂದು ಸುತ್ಕೊಂಬರ ಜಾಲಿ 2 ವೀಲರಲ್ಲಿ ಜಾಲಿ. 2 ವೀಲರ್ ಹಾಂ ಕಾರಲ್ಲಿ ಏನು ಚೆನ್ನಾಗಿರುತ್ತೆ, ಏನೇನೋ ಆಸೆಗಳಿದಾವಲ್ಲ. ಕಾರಲ್ಲಿ ಏನು ಚೆನ್ನಾಗಿರುತ್ತೆ, 2 ವೀಲರ್ ಅದು ಚಂದ. ಅವ್ರು ಮಲಗಿಸ್ಬಿಟ್ಟು ಹೋಗೋದಾ? ಟೇಸ್ಟ್ ಎಲ್ಲ ಐತಿ. ಟೇಸ್ಟ್ ಅಲ್ಲ, ನೀವು ಪಬ್ಗೆ ಹೋಗೋಣ ಅಂತಂದ್ರೆ ನೀವು ಪಬ್ಗೆ ಹೋಗ್ತೀರಾ, 1000% ಹೋಗಲ್ಲ. ಅದಕ್ಕೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ ನೀವು ಪಬ್ ಅಂತ ಇದ್ದಾರೆ ಅಂತ. ಹೇಳಿ ಕರೆಕ್ಟ್ ಪಕ್ಕನಾ ಹೋಗೋಣ. ಮನೆಗೆ ನೋಡಿ ಏನೋ ಒಂಚೂರು ಬೇಗ ಮಾಡ್ತೀನಿ ಮಾಡೋಣ. ಎಲ್ಲ ಮಾಡಿದಾಗಿದೆ. ಏನು ಮಾಡಿದ್ದೆ? ಜಾಮೂನ್ ಮಾಡಿದ್ದೀನಿ, ವೆಜ್ ಬಿರಿಯಾನಿ. ನನಗೆ ಹೊಟ್ಟೆ ತುಂಬ ಊಟ ಇದೆ, ನನಗೇನು ಅವಶ್ಯಕತೆ ಇಲ್ಲ. ನಮಗೆಲ್ಲ ಇದೆ. ನೋಡಿ ತಿನ್ಬಿಟ್ಟು ಜಾಮೂನ್ ಒಂದು ಸ್ವಲ್ಪ ಮಾಡಿದ್ದೀನಿ. ಗಾಡಿಯಲ್ಲಿ ವೆಜ್ ಬಿರಿಯಾನಿ ಮಾಡ್ಕೊಂತ ಇರ್ತಾವ. ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂತ ಇರ್ತಾನ ಅವನು. ನೀವು ಇರ್ತಾರೆ ಕಣೋ, 9 ಗಂಟೆ 9:30ವರೆಗೂ ಇರ್ತಾರೆ. ಅವ್ನ ಕರ್ಸು, ಮಾತಾಡ್ಬಿಟ್ಟು ಗಾಡಿನ ಕೊಟ್ಟು ಕಳ್ಸು, ಹಿಂಗೆ ಕೆಲಸನೆಲ್ಲ ಮಾಡ್ಕೊ. ನಾನು 9 ಗಂಟೆ ಹಿಂಗೆ ಹೋಗ್ತೀವಿ. ಸೊಲ್ಯೂಷನ್ ಕೊಡಿ ಬನ್ನಿ, ಅವ್ರು ಹೇಳ್ತಾರೆ ಹೆಂಗೆ ಮಾಡಬೇಕು ಅಂತ. ಯಾವುದಕ್ಕೆ? ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಅಂತೆ. ಸೀರಿಯಸ್ಲಿ ಅಂತ ನಾವು ಖುಷಿ ಆಗ್ತಾ ಇದೆ ನಂಗೆ. ನಾವೇನು ಒಳಗೋಗಲ್ಲ ಬಿಡ, ಸುಮ್ಮನೆ ನನಗೆ ಪಬ್ಗೆ ಹೋಗ್ಬೇಕನ್ನೋ ಆಸೆ ಏನಿಲ್ಲ. ನನಗೂ ಇಲ್ಲ, ಸುತ್ಕೊಂಬರ. ಅಲ್ಲ ನೀವು ಹೇಳಿದ್ದಕ್ಕೆ ನನಗೆ ಹೇಳಿದ್ನಲ್ಲ ಒಂದ್ಸತಿ ಕರ್ಕೊಂಡು ಹೋಗ್ತೀನಿ ಹೋಗೋಣ ಅಂತ ಹೇಳಿದ್ವಿ ಗೊತ್ತಾ, ಅದಕ್ಕೋಸ್ಕರ. ಎಷ್ಟು ದಿನ ಆಯ್ತು ನೀವು ಹೇಳಿ? ಎಷ್ಟು ದಿನ ಆಗಿಲ್ಲ. ಈಗ ನಿಂಗೆ ಒಂದು ವಸ್ತು ಬೇಕಾಗುತ್ತೆ, ಏನು ಮಾಡ್ತೀಯ, ಕಾರ್ಡ್ಗೆ ಹಾಕೊಂಡು ಇಟ್ಕೊಂಡಿರ್ತೀಯ, ಯಾವಾಗನ ಬರ್ರಿ ಬಿಡು ಅಂತ. ಹಂಗೆ ಇದನ್ನು ನಂಗೆ ಹೇಳ್ಬಿಟ್ಟಿರ್ತೀಯ, ಯಾವಾಗ ಒಂದ್ಸತಿ ಕರ್ಕೊಂಡು ಹೋಗ್ತೀನಿ. ಏನು ಹೋಗೋದೇ ಬೇಡ ಅಷ್ಟೇ. ಕರ್ಕೊಂಡು ಹೋಗ್ತೀನಿ ಬಿಡೆ, ಯಾವತ್ತಾದ್ರೂ ವೀಕೆಂಡ್. ಅದಕ್ಕೆ ಹೋಗಿ ಹೇಳ್ತೀನಿ, ಬತ್ತೇ ಬರೋದು ಅಷ್ಟು ಹೇಳು ಅಷ್ಟೇ. ಅಷ್ಟೇ ಬರ್ತೀಯಾ? ಈ ಕಡೆಯಿಂದ ಸೌಂಡ್ ಕೇಳಿಸ್ಕೊಡ್ ನಿಂದ. ಮುದ್ದು ಬಿತ್ತು ಬಿತ್ತು ಚಾರ ಹೇಳ್ತಿರೋದ ಬಿತ್ತು ಚಾರಕ್ಕೆ ಮುದ್ದು ನಿಂಗೂ ಬಿಡಿರ್ತಾರೆ ಪಪ್ಪ, ನಿಂಗೂ ಹೊಡಿತಾರೆ ಪಪ್ಪ. ಅಷ್ಟು ಕೇಳಿಸ್ಬಾರ್ದು ಅಂತ ಹೇಳಿ ತಿರ್ಗೋಣ. ಹೋಗೋಣ ಅರ್ಧ ಬಂದರೆ. ನೀನು ಬೈಕಾದ್ರೆ ಹಂಗೆ ಮಾಡೋ, ಸುಮ್ಮನೆ ಇರು, ನಾವೇನು ಸಾಚಾಗ್ಲಲ್ಲ. ಇನ್ನು ಡಿವೈಡರ್ ಮೇಲೆ ಹೋಗ್ತೀನಿ, ಅರ್ಧ ರೋಡ್ ಬರಲ್ಲ. ಟ್ರಾಫಿಕ್ ಮುದ್ದು ಹಾಯ್ ಹಾಯ್ ಮಾಡೋ. ಹೋಗ್ತಿರ್ತೀವಿ ಅನ್ಕೊಳ್ಳಿ. ಬೆಂಡೆಕಾಯಿ ಗೋತ್ರ ಹಾಂ ಹಂಗೆ ವ್ಲಾಗಿಂಗ್ ಕ್ಯಾಮ್ರಾ. ಆ್ಯಕ್ಚುಲಿ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಂತ ಇದೆ ಒಂದು ದೊಡ್ಡ ಎಕ್ಸಾಂಪಲು. ಅವರು ಮಧುರಿಗೆ ಹೋಗೋಣ ಅಂತ ಅಂದರು, ಹೋಗೋಕ್ಕಾಗಲಿಲ್ಲ. ಮಧುರಲ್ಲಿರೋದಂಥದ್ದು ಶನಿಮಾತನ ದೇವಸ್ಥಾನ. ಅವರು ಶನಿಮಾತನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲೇ ಹೆಬ್ಬಾಳದಲ್ಲಿ ಒಂದು ಶನಿಮಾತನ ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ವಿ. ಆ್ಯಕ್ಚುಲಿ ಎಲ್ಲಾದರೂ ಒಂದೇ ದೇವರಲ್ವಾ, ಹೋಗಿ ಬಂದಿದ್ದಾಯಿತು. ಅಲ್ಲಿ ಹೋಗೋಕ್ಕಾಗಿಲ್ಲ, ಇಲ್ಲಿ ಹೋದ್ವಿ. ಎರಡು ಒಂದೇ ದೇವರೇ, ಪರವಾಗಿಲ್ಲ ಬಿಡಿ. ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ ಒಂದೊಂದ್ಸರಿ. ಆ್ಯಂಡ್ ಮನೇಲಿ ಮಧ್ಯಾಹ್ನ ಜಾಮೂನ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ನೋಡಿ ಡ್ರೈ ಜಾಮೂನ್ ಮಾಡಿದ್ದು ಅವ್ರಿಗೆ ತುಂಬ ಇಷ್ಟ, ನಾನು ಮಾಡೋವಂಥ ಡ್ರೈ ಜಾಮೂನು. ಸೊ ತಗೊಂಡು ಪ್ಯಾಕ್ ಮಾಡ್ಕೊಂಡು ಹೋದೆ, ಅವ್ರು ತಿಂತಾರೆ ಅಂತ. ಆ್ಯಂಡ್ ನಾನು ಮಿನಿ ಮಾಡೋದು. ಆ್ಯಂಡ್ ಹಿಂಗಿದ್ರೆ ಎಲ್ಲರಿಗೂ ಆಗುತ್ತೆ, ಜಾಸ್ತಿನೂ ಪುಟ್ಟದಾಗೆ ನಾನು ಮಾಡೋದು ಯಾವಾಗಲೂ ಅಷ್ಟೇ. ತುಂಬ ಚಿಕ್ಕ ರೋಲ್ ಮಾಡ್ತೀನಿ, ಇಷ್ಟು ದೊಡ್ಡದಾಗುತ್ತೆ. ಈ ಥರ ನಂಗೆ ಮಿನಿ ಜಾಮೂನು ಇಷ್ಟ, ಅವ್ರಿಗೂ ಅಷ್ಟೇ ನನಗೂ ಅಷ್ಟೇ. ಆ್ಯಂಡ್ ವೆಜ್ ಬಿರಿಯಾನಿ ಮಾಡಿದ್ದೆ, ವೆಜ್ ಪನ್ನೀರ್ ಬಿರಿಯಾನಿ. ನೋಡಿ ಎಷ್ಟು ಟೆಂಪ್ಟಿಂಗ್ ಆಗಿ ಜೀರಾ ರೈಸ್ ಹಾಕಿ ಮಾಡಿದ್ದು, ಸಕ್ಕತ್ತಾಗಿದೆ ಟೇಸ್ಟ್. ಸ್ವೀಟ್ ತಿಂದಮೇಲೆ ಒಂಚೂರು ಖಾರ ತಿಂದ್ರೇ ಸಮಾಧಾನ. ಅದೇ ರೈಸೇ ಇದೆ ಬೇಜಾನು. ಸೊ ಇದು ಹೀಟ್. ಪ್ರಾಮಿಸ್ ಸಕ್ಕತ್ತಾಗಿದೆ. ಇನ್ನೊಂದು ಸ್ವಲ್ಪ ರೈಸ್ ಇದೆ, ಇನ್ನೊಂದು ಚೂರು ರೈಸ್ ಇದೆ, ಏನೂ ಮಾಡೋಕ್ಕೋಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಏನಾದರೂ ಸಲಾಡ್ ಏನಾದ್ರು ಬೇಕಂದ್ರೆ ಮಾಡ್ಕೊಡೋಣ. ಇಲ್ಲ ಜಾಮೂನ್ ಇದೆ ಅಲ್ಲ, ಇಟ್ಸ್ ಓಕೆ ಅಂತ ಅಂದರೆ ಆರಾಮಾಗಿ ರೆಸ್ಟ್ ಮಾಡಬೇಕು. ಏನು
ಬ್ರಿಗೇಡ್ ರೋಡ್ಗೆಲ್ಲ ಕರ್ಕೊಂಡು ಹೋಗ್ತೀನಿ, MG ರೋಡ್ಗೆಲ್ಲ ಅಂತ ಇದ್ದಾರೆ. ಐ ಡೋಂಟ್ ನೋ, ನಾನಂತೂ ಕೇಳಿಲ್ಲ. ಅವರು ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಇದ್ದಾರೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಮತ್ತೆ ಮಂಡೆಯಿಂದ ಒಂದು ಸ್ವಲ್ಪ ಕೆಲಸ ಇದೆ, ನಾನು ಮತ್ತೆ ಫ್ರೀ ಇರಲ್ಲ ನಾನು ಅಂತ ಇದ್ದರು. ಆ್ಯಂಡ್ ಇವತ್ತಿನ ಕತೆ ಅಷ್ಟು. ಅವ್ರು ಬಂದಾಗ ಊಟ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ತಿದ್ದು ಏನೋ ಯಾರೋ ಬರ್ತಾರೆ ಅಂದರೆ ಮೀಟಿಂಗ್ಗೆ, ಅದು ಮುಗಿಸ್ಕೊಂಡು ಮತ್ತೆ ಹೋಗೋದು. ಇಷ್ಟೇ ಇವತ್ತಿನ ಕತೆಗಳು. ಹಾಂ ಬಂದೆಮ್ಮ. ಎಷ್ಟು ಕ್ಲೀನ್ ಮಾಡ್ತಾ ಇರ್ತೀನಿ ಅಂದರೂ ಒಂಚೂರು ಧೂಳು ಅದು ಇದು ಕಾಣಿಸ್ತಾನೆ ಇರುತ್ತೆ. Thank you so much for watching. Bye bye. See you in next vlog. Thank you so much.